ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಏನಿದೆ ಪ್ರಕಟಣೆ ಅಂತಂದ್ರೆ, ಭಾರತೀಯ ಸೇನೆ ಆಗಿರ್ಬೋದು ಅಥವಾ ಇತರೆ ಯೂನಿಫಾರ್ಮ್ ಸೇವೆಗಳಾಗಿರ್ಬೋದು, ಅಂದರೆ ಪೊಲೀಸ್ ಆಗಿರಬಹುದು ಅಥವಾ ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ಈ ರೀತಿಯ ಜಾಬ್ಗಳಿಗೆ ಸೇರ ಬಯಸುವ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 4 ತಿಂಗಳ ಟ್ರೈನಿಂಗ್ ಕೊಡಕ್ಕೆ ಅರ್ಜಿಯನ್ನು ಕರೆದಾರೆ ಸ್ನೇಹಿತರೆ. 4 ತಿಂಗಳು ನಿಮಗೆ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯೊಳಗೆ ಫಿಸಿಕಲ್ ಟೆಸ್ಟ್ ಹೆಂಗೆ ಪಾಸ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾರೆ. ಅದೇ ರೀತಿ ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಟೆಸ್ಟ್ ಯಾವ ರೀತಿ ನೀವು ಪಾಸ್ ಮಾಡಬೇಕು, ಏನೇನು ಓದ್ಬೇಕನ್ನಂತ ಅನ್ನೋದ್ರ ಬಗ್ಗೆ ಸಂಬಂಧಿಸಿದಂಗೆ 4 ತಿಂಗಳ ಟ್ರೈನಿಂಗ್ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಉಚಿತವಾಗಿ ಕೊಡಲಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದೊಳಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಯಾರು ಎಲಿಜಿಬಲ್ ಇರ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕ್ಯಾಟಗರಿ 1, 2A, 3A, 3B ಈ ಕ್ಯಾಟಗರಿಯ ಅಭ್ಯರ್ಥಿಗಳು ಮಾತ್ರ ಈ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಾಕ ಅಥವಾ ಈ ತರಬೇತಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಆಗಿರ್ತಾರೆ. 2024-25ನೇ ಸಾಲಿನಲ್ಲಿ ಆಯ್ಕೆಯ ಪೂರ್ವ ಸಿದ್ಧತೆಯ ಬಗ್ಗೆ ವೃತ್ತಿ ಮಾರ್ಗದರ್ಶನ ಮತ್ತು ಹಾಗೂ ತರಬೇತಿಯನ್ನು ಉಚಿತವಾಗಿ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೀಡ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಮುಂದೆ ನೀಡ್ತದ. ಈ ತರಬೇತಿಗೆ ಬಾಲಕರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೇಕು, ಹುಡುಗಿಯರ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಏನು ಎಜುಕೇಷನ್ ಮುಗಿದವರು ಅರ್ಜಿ ಸಲ್ಲಿಸ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 10ನೇ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸಬಹುದು. ಅದರ 10ನೇದಲ್ಲಿ 45% ಅಂಕಗಳೊಂದಿಗೆ 10th ಅಥವಾ 10ನೇ ತರಗತಿ ಪಾಸ್ ಮಾಡಿರ್ಬೇಕು. ಈ ತರಬೇತಿಗೆ ಅರ್ಜಿ ಸಲ್ಲಿಸ್ಲಾಕ ಜುಲೈ 10, 2024 ಕೊನೆಯ ದಿನಾಂಕ ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಎಷ್ಟು ವರ್ಷ ವಯಸ್ಸಿನವರು ಈ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕನಿಷ್ಠ 17 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 20 ವರ್ಷ ಮೀರಿರಬಾರ್ದು. ವಾರ್ಷಿಕ ಆದಾಯ ನೋಡ್ರಿ, ಯಾರು ಅರ್ಜಿ ಸಲ್ಲಿಸ್ಬೇಕಂತೀರಿ ಅವ್ರದ್ದು ಕುಟುಂಬದ ವಾರ್ಷಿಕ ಆದಾಯ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿದ್ರೆ 2.5 ಲಕ್ಷ ಮೀರಿರಬಾರ್ದು. ಪ್ರವರ್ಗ 2A, 3A, 3B ಇಲ್ಲಿ 2B ಬರುವುದಿಲ್ರಿ. 2B ಕ್ಯಾಟಗರಿಯ ಅಭ್ಯರ್ಥಿಗಳ ಈ ತರಬೇತಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ರಿ. ಈ ಕ್ಯಾಟಗರಿ 2A, 3A, 3B ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷವನ್ನು ಮೀರಿರಬಾರ್ದು ಸ್ನೇಹಿತರೆ. ಈ ತರಬೇತಿಯನ್ನು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗ್ತದೆ. ಈ ತರಬೇತಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗ್ತದೆ ಸ್ನೇಹಿತರೆ. ಅಭ್ಯರ್ಥಿಗಳ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯನ್ನ ಮಾತ್ರ ತರಬೇತಿಗಾಗಿ ಆಯ್ಕೆ ಮಾಡಿಕೊಳ್ಬೇಕು. ಈ 3 ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಸ್ನೇಹಿತರೆ. ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ನೋಟಿಫಿಕೇಶನ್ ಕೊನೆ ಪೇಜ್ಗಳಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅದ ಸ್ನೇಹಿತರೆ. ಅದ್ರದ್ದು ಫಾರ್ಮೆಟ್ ಅದ, ಅದನ್ನು ಒಮ್ಮೆ ಪ್ರಿಂಟ್ ತಗೊಳ್ರಿ. ಪ್ರಿಂಟ್ ತಕ್ಕೊಂಡು ನೀಟಾಗಿ ತುಂಬಿ ಈ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯಲ್ಲಿ ನೀವು ತರಬೇತಿ ಪಡ್ಕೊಳ್ಬೇಕಂತ ಅನ್ಕೊಂಡಿರ್ತೀರಿ ಆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕು. ಅರ್ಜಿ ಆಫ್ಲೈನ್ ಮುಖಾಂತರ ಸಲ್ಲಿಸ್ಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಥಳ ದಕ್ಷಿಣ ಕನ್ನಡ ಅಂದ್ರೆ ದಕ್ಷಿಣ ಕನ್ನಡದೊಳಗೆ ಎಲ್ಲಿಗೆ ಸಲ್ಲಿಸ್ಬೇಕಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಅಡ್ರೆಸ್ ಕೊಟ್ಟರೆ ಸ್ನೇಹಿತರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ನೋಡ್ರಿ, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಆನೆಗುಂದಿ ರಸ್ತೆ, BJ ಕಾಫಿ ಕಾರ್ಡ್ ಅಂಚೆ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಪಿನ್ ಸಂಖ್ಯೆ 575004. ಈ ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಕಳಿಸ್ಬೇಕು. ಇನ್ ಕೇಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಬೇತಿ ಪಡ್ಕೊಳ್ಬೇಕಂತ ಬಯಸಿರ್ತಕ್ಕಂಥ ಅಭ್ಯರ್ಥಿಗಳು. ಇನ್ನು ಇದಕ್ಕೆ ಸಂಬಂಧಿಸಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಬೇತಿ ಪಡ್ಕೊಳ್ತಿರ್ತಕ್ಕಂಥ ಅಭ್ಯರ್ಥಿಗಳ ಈ
ತರಬೇತಿಗೆ ಸಂಬಂಧಿಸಿದಂಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಆದ ಸ್ನೇಹಿತರೆ, ಈ ದೂರವಾಣಿ ಸಂಖ್ಯೆ ಅಥವಾ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಇನ್ನೂ ಏನಾರು ಡೌಟ್ಸ್ ಇದ್ರೆ ನೀವು ಪಡ್ಕೊಳ್ಬಹುದು. ಇನ್ ಕೇಸ್ ಉಡುಪಿ ಜಿಲ್ಲೆಯೊಳಗೆ ನೀವು ತರಬೇತಿ ಪಡ್ಕೊಳ್ಬೇಕಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಇಲ್ಲಿ ಅಡ್ರೆಸ್ ಕೊಟ್ಟರು ನೋಡಿ ಸ್ನೇಹಿತರೆ, ಈ ಅಡ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಗೆ ಈ ಅಡ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಸ್ನೇಹಿತರೆ. 4 ತಿಂಗಳ ತರಬೇತಿ ಇರ್ತದೆ. ತರಬೇತಿಯ ಅವಧಿಯೊಳಗೆ ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಒಳಗೆ ಅಭ್ಯರ್ಥಿಗಳ ತರಬೇತಿ ಕೇಂದ್ರದೊಳಗನೆ ಇರಬೇಕು. ನಾನು ಬೇರೆ ಕಡೆ ರೂಮ್ ಮಾಡಿರ್ತೀನಿ, ಈ ತರಬೇತಿ ಕೇಂದ್ರ ನನಗೆ ಸೆಟ್ ಆಗ್ತಾ ಇಲ್ಲ, ಆ ರೀತಿ ನಡೆಯುವುದಿಲ್ಲ. ತರಬೇತಿಯ ಅವಧಿಯಲ್ಲಿ ತರಬೇತಿ ಪಡಿತಕ್ಕಂಥ ಅಭ್ಯರ್ಥಿಗಳ ತರಬೇತಿ ಕೇಂದ್ರದಲ್ಲಿಯೇ ಉಳ್ಕೊಳ್ಬೇಕು, ಅಲ್ಲೇ ಮಲಗಬೇಕು, ಅಲ್ಲೇ ಇರಬೇಕು. ಆಮೇಲೆ ತರಬೇತಿ ಏನಂದ್ರೆ ಸಂಪೂರ್ಣವಾಗಿ ಫ್ರೀ ಅದ, ಫುಲ್ ಏನಪ್ಪ ಅಂದ್ರೆ ಫ್ರೀ ಅದ, ಯಾವುದೇ ರೀತಿಯ ದುಡ್ಡು ಕಟ್ಟುವಂಗಿಲ್ಲ. ಈ ತರಬೇತಿ ಪೀರಿಯಡ್ನಲ್ಲಿ ಅಭ್ಯರ್ಥಿಗಳಿಗೆ ಉಚಿತ ವಸತಿ ಇರ್ತದ, ಉಚಿತ ಊಟದ ಸೌಲಭ್ಯ ಕೂಡ ಇರ್ತದೆ, ಉಳ್ಕೊಳ್ಳೋಕೆ ಫ್ರೀ ಇರ್ತದೆ ಅಲ್ಲಿ. ಆಮೇಲೆ ಊಟ ಕೂಡ 4 ತಿಂಗಳ ಫ್ರೀ ಇರ್ತದೆ. ಈ ಪೀರಿಯಡ್ನಲ್ಲಿ ಟ್ರೈನಿಂಗ್ ಪೀರಿಯಡ್ನಲ್ಲಿ ಊಟ ಫ್ರೀ ಇರ್ತದೆ ಸ್ನೇಹಿತರೆ. ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ 4 ತಿಂಗಳುಗಳ ಕಾಲ ತರಬೇತಿಯ ಅವಧಿಯಲ್ಲಿ ದೈಹಿಕ ಸಹಿಷ್ಣುತೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಹಾಗೂ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂಗ ತರಬೇತಿಯನ್ನ ನೀಡಲಾಗ್ತದೆ. ದೈಹಿಕ ಪರೀಕ್ಷೆಗೆ ಸಂಬಂಧಿಸಿದಂಗ ಆಮೇಲೆ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂಗ ತರಬೇತಿಯನ್ನ ನೀಡಲಾಗ್ತದೆ ಸ್ನೇಹಿತರೆ. ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ 1 ಜೊತೆ ಟ್ರ್ಯಾಕ್ ಸೂಟ್, ಆಮೇಲೆ ದೈಹಿಕ ತರಬೇತಿಗೆ ಅಗತ್ಯವಾಗ್ತಕ್ಕಂಥ 1 ಜೊತೆ ಸಮವಸ್ತ್ರ ಅಂದ್ರೆ 1 ಜೊತೆ ಬಟ್ಟೆ, ಆಮೇಲೆ 1 ಜೊತೆ ಶೂಗಳನ್ನ ಉಚಿತವಾಗಿ ನೀಡಲಾಗ್ತದೆ ಸ್ನೇಹಿತರೆ, ಫ್ರೀ ಆಗಿ ಕೊಡಲಾಗ್ತದೆ. ತರಬೇತಿ ಆಯ್ಕೆಯಾದ ಅಭ್ಯರ್ಥಿಗಳು ಕಂಟಿನ್ಯೂ ಏನಪ್ಪ ಅಂದ್ರೆ ತರಬೇತಿಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ, ಹಾಜರಾತಿ ಆಗ್ಬೇಕು. 80% ಹಾಜರಾತಿ ಕಡ್ಡಾಯವಾಗಿರ್ತದೆ. ತರಬೇತಿ ಪೂರ್ಣಗೊಳಿಸುವ ಅಭ್ಯರ್ಥಿಗಳಿಗೆ ಒಂದು ಪ್ರಮಾಣ ಪತ್ರವನ್ನು ವಿತರಿಸಲಾಗ್ತದೆ. ಈಗ ತರಬೇತಿಗೆ ಆಯ್ಕೆಯಾಗಿರಿ, ಅರ್ಧ ತರಬೇತಿ ಮುಗಿಸಿರಿ ಅಂತ ತಿಳ್ಕೊಳ್ರಿ. ನಾನು ತರಬೇತಿ ಟ್ರೈನಿಂಗ್ ನಾನು ವಲ್ಲ ಅಂತ ಬಿಟ್ಟು ಬರಬೇಕಾಗಿತ್ತು ಅಂತಂದ್ರೆ ಆ ತರಬೇತಿಯೊಳಗೆ ನಿಮಗಾಗಿ ಎಷ್ಟು ಖರ್ಚು ಮಾಡ್ಯಾರ ಆ ಖರ್ಚನ್ನು ನೀವು ತುಂಬಬೇಕಾಗ್ತದೆ ಸ್ನೇಹಿತರೆ. ಅಂದ್ರೆ ನಿಮ್ಮ ತಂದೆಯಿಂದ ಅದು ಗವರ್ನಮೆಂಟ್ ವಸೂಲಿ ಮಾಡ್ತಾ ಸ್ನೇಹಿತರೆ. ಹಾಗಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ರಿ. 4 ತಿಂಗಳ ಟ್ರೈನಿಂಗ್ ಪಡ್ಕೊಳ್ಳೋಕೆ ರೆಡಿ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ, ಆಮೇಲೆ ದೈಹಿಕ ಪರೀಕ್ಷೆ ನಡೆಸ್ತಾರೆ. ಈ ವೈದ್ಯಕೀಯ ಅಥವಾ ದೈಹಿಕ ಪರೀಕ್ಷೆಗಳ ಆಧಾರದ ಮೇಲೆ ಆ ತರಬೇತಿಗೆ ಆಯ್ಕೆ ಮಾಡಲಾಗ್ತದೆ. ಅಂದ್ರೆ SSLC ಮೆರಿಟ್ ಲಿಸ್ಟ್ ತೆಗಿತಾರೆ ಸ್ನೇಹಿತರೆ. SSLC ಒಳಗೆ ಯಾರು ಹೆಚ್ಚಿಗೆ ಅಂಕ ತಗೊಂಡಿರ್ತೀರಿ ಅಂತ ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆ ಆಮೇಲೆ ದೈಹಿಕ ಪರೀಕ್ಷೆ ನಡೆಸಿ ಈ ತರಬೇತಿಗೆ ಆಯ್ಕೆ ಮಾಡಲಾಗ್ತದೆ. ಇದು ಅರ್ಜಿದ ಫಾರ್ಮ್ಯಾಟ್. ಯಾರಿಗೆ ಸಲ್ಲಿಸ್ತೀರಿ? ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ನಾನು 3 ಜಿಲ್ಲೆ ಹೇಳಿದೆ, ಆ ಜಿಲ್ಲೆಯೊಳಗೆ ಯಾವ ಜಿಲ್ಲೆಯಲ್ಲಿ ನೀವು ತರಬೇತಿ ಪಡ್ಕೊಳ್ಬೇಕಂತೀರಿ ಆ ಜಿಲ್ಲೆಯ ಹೆಸರನ್ನು ಇಲ್ಲಿ ತುಂಬಬೇಕು. ನಿಮ್ಮದು ಫೋಟೋ ಅಂಟಿಸ್ರಿ ಇಲ್ಲಿ. ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಆ ಸ್ನೇಹಿತರೆ, ನಿಮ್ದು ಹೆಸರೇನು, ನಿಮ್ಮದು ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಇವು 3 ಬಾಕ್ಸ್ನಾಗ ಇಲ್ಲಿ ತುಂಬಿಕೊಡ್ರಿ. ಆಮೇಲೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ತುಂಬ್ರಿ, ಅಂದ್ರೆ ನೀವು ಯಾವ ಊರಿನವರು ಕಂಪ್ಲೀಟಾಗಿ ಪಿನ್ ಕೋಡ್ ಸಹಿತ ಇಲ್ಲಿ ತುಂಬ್ರಿ. ಆಮೇಲೆ ನಿಮ್ಮದು ಸ್ವಂತ ಜಿಲ್ಲೆ ಯಾವ್ದು ತುಂಬ್ರಿ, ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ, ಡೇಟ್ ಆಫ್ ಬರ್ತ್ ಪ್ರಕಾರ ವಯಸ್ಸು ಎಷ್ಟು ಆಗ್ತದೆ ಅದು ತುಂಬ್ರಿ. ನೆಕ್ಸ್ಟ್ ಜಾತಿ ಯಾವುದು ನಿಮ್ಮದು ಕ್ಯಾಟಗರಿಯಲ್ಲಿ ಮೆನ್ಷನ್ ಮಾಡಿರಿ. ಪ್ರವರ್ಗ ಮತ್ತು ಜಾತಿ ತಹಸೀಲ್ದಾರನಿಂದ ಪಡೆದಿರುವ ಹಾಗೂ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರದ ಒಂದು ಜೆರಾಕ್ಸ್ ಪ್ರತಿ ಇದಕ್ಕೆ ಅಂಟಿಸ್ಬೇಕು. ಇಲ್ಲಿ ಜಾತಿ ಬರೆದು ಕ್ಯಾಟಗರಿ ಬರೀತಿರಲ್ಲ ಅದರದ್ದೇ ಒಂದು ಸರ್ಟಿಫಿಕೇಟ್ ಜೆರಾಕ್ಸ್ ಇದಕ್ಕೆ ಅಂಟಿಸ್ಬೇಕು. ಆಮೇಲೆ ಇನ್ಕಮ್ ಎಷ್ಟು ಅದ ಅಂತ ಕಿಸಿಂದ ಇಲ್ಲಿ ಇನ್ಕಮ್ದ ಸರ್ಟಿಫಿಕೇಟ್ ಒಳಗಿರ್ತಾ ಆ ಇನ್ಕಮನ್ನು ಇಲ್ಲಿ ಬರೀರಿ. ಇನ್ಕಮ್ ಸರ್ಟಿಫಿಕೇಟ್ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅಂಟಿಸ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ತುಂಬ್ರಿ. ಆಧಾರ್ ಕಾರ್ಡ್ ಜಿರಾಕ್ಸನ್ನು ಈ ಒಂದು ಅಪ್ಲಿಕೇಶನ್ಗೆ ಅಂಟಿಸ್ಬೇಕು. ನೆಕ್ಸ್ಟ್ 10ನೇ ತರಗತಿ ಉತ್ತೀರ್ಣರಾಗಿರಿ ಏನಿಲ್ಲ ಅಂತ ಕೇಳ್ಯಾರ. ಉತ್ತೀರ್ಣ ಅಂದ್ರೆ ಪಾಸ್ ಆದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಒಟ್ಟು ಗರಿಷ್ಠ ಅಂಕಗಳು ಇಲ್ಲಿ ತುಂಬ್ರಿ. ಅಂದ್ರೆ SSLC ಒಳಗೆ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಅದನ್ನು ತುಂಬ್ರಿ. ಆ ಎಕ್ಸಾಮ್ದೊಳಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ, ಅಂದರೆ SSLC ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಅದನ್ನು ತುಂಬ್ರಿ. ಎಷ್ಟು ಪರ್ಸೆಂಟೇಜ್ ಆಗ್ಯದ ಅದನ್ನು ತುಂಬ್ರಿ. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ದೊಂದು ಜಿರಾಕ್ಸ್ ಕೂಡ ಈ ಅಪ್ಲಿಕೇಶನ್ ಜೊತೆಗೆ
ಲಗತ್ತಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಭ್ಯರ್ಥಿಯು ತರಬೇತಿ ಪಡೆಯಲು ಇಚ್ಛಿಸುವ ಜಿಲ್ಲೆ, ಯಾವ ಜಿಲ್ಲೆಯೊಳಗೆ ನೀವು ತರಬೇತಿ ಪಡ್ಕೊಳ್ಬೇಕಂದಿರಿ ಆ ಜಿಲ್ಲೆ ಹೆಸರು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ತುಂಬಬೇಕು ಸ್ನೇಹಿತರೆ. ನಿಮ್ದು ಎತ್ತರ ಎಷ್ಟದ, ಆಮೇಲೆ ನಿಮ್ದು ತೂಕ ಎಷ್ಟದ, ಎದೆಯ ಸುತ್ತಳತೆ ಎಷ್ಟದ ಅಂತ ಇಲ್ಲಿ ತುಂಬಬೇಕು. ಇಲ್ಲಿ ನೋಡ್ರಿ ಕನಿಷ್ಠ ಎತ್ತರ 166 ಸೆಂಟಿಮೀಟರ್ ಇರಬೇಕು, ಕನಿಷ್ಠ 50 kg ವೇಟ್ ಅನ್ನು ಹೊಂದಿರಬೇಕು, ತೂಕವನ್ನ ಹೊಂದಿರಬೇಕು. ಆಮೇಲೆ ಎದೆ ಸುತ್ತಳತೆ ಕನಿಷ್ಠ 77 ಸೆಂಟಿಮೀಟರ್ ಎದೆ ಸುತ್ತಳತೆ ಹೊಂದಿರಬೇಕು. ಎದೆಯನ್ನ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹಿಗ್ಗುವಿಕೆ ಆಗಬೇಕು. ಈ 3 ಎಲಿಜಿಬಲ್ ಕೂಡ ನೀವು ನೋಡ್ಬೇಕು. 166 ಸೆಂಟಿಮೀಟರ್ ಹೈಟ್, 50 kg ತೂಕ, 77 ಸೆಂಟಿಮೀಟರ್ ಎದೆ ಸುತ್ತಳತೆ. ಈ 3 ಕ್ರಿಟೇರಿಯಾ ನೀವು ಫುಲ್ಫಿಲ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು. ಈ ದೈಹಿಕ ಸದೃಢತೆ ಏನದಲ್ಲ, ಫಿಸಿಕಲ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಅಥವಾ ಖಾಸಗಿ ವೈದ್ಯರಿಂದ ಅಭ್ಯರ್ಥಿ ಏನಪ್ಪಾ ಅಂತಂದ್ರೆ ಒಂದು ಪ್ರಮಾಣ ಪತ್ರವನ್ನ ತಗೊಳ್ಬೇಕಾಗ್ತದೆ. ಅದೇ ಪ್ರಮಾಣ ಪತ್ರ ಈ ಅರ್ಜಿ ಜೊತೆಗೆ ಲಗತ್ತಿಸ್ಬೇಕು. ಈ ಅರ್ಜಿ ಜೊತೆಗೆ ಏನೇನು ಲಗತ್ತಿಸ್ಬೇಕಂತ ಹೇಳಿನಿ. ಅಪ್ಲಿಕೇಶನ್ ಜೊತೆಗೆ ಅವೆಲ್ಲ ಲಗತ್ತಿಸಿ ಯಾವ ಜಿಲ್ಲೆಯೊಳಗೆ ನೀವು ತರಬೇತಿ ಪಡ್ಕೊಳ್ಬೇಕಂತೀರಿ ಆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅರ್ಜಿಯನ್ನ ಅಂಚೆ ಕಚೇರಿಯ ಮೂಲಕ ಅಂದ್ರೆ ಪೋಸ್ಟ್ ಆಫೀಸ್ ಮೂಲಕನೂ ಸಲ್ಲಿಸಬಹುದು. ಇಲ್ಲ ನಾನೇ ಹೋಗಿ ಖುದ್ದಾಗಿ ಕೊಟ್ಟು ಬರ್ತೀನಿ ಅಂತಂದ್ರೆ ನೀವೇ ಹೋಗಿ ಖುದ್ದಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಇದಿಷ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಪ್ರಕಟಣೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.